ನಾವು ಹೇಳ್ತೀನಿ ಅವಾಗ ಸ್ವಿಚ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ದಿನೇಶ್ ವೈದ್ಯ ಜಂಪರು. ಸೊ ನಿನ್ನೆ ಲೈವ್ ಬಂದಿದ್ವಿ, ತುಂಬ ಜನ ಅದನ್ನು ಶೇರ್ ಮಾಡಿದ್ರಿ, ತುಂಬ ವ್ಯೂಸ್ ಆಯಿತು. 10,000ಕ್ಕಿಂತ ಜಾಸ್ತಿ ವ್ಯೂಸ್ ಬೆಳಗಿನೊಳಗಡೆ ಆಗಿಬಿಟ್ಟಿದೆ. ತುಂಬ ಥ್ಯಾಂಕ್ಸ್ ಫಾರ್ ಶೇರಿಂಗ್ ಆ್ಯಂಡ್ ನಮ್ಮ ವೀಡಿಯೋ ನೋಡೋದಕ್ಕೆ. ಈಗ ನಾವು ಬೆಹರಿನಲ್ಲಿರುವಂತಹ ದಿ ಗ್ರ್ಯಾಂಡ್ ಅಶೋಕ ಹೋಟ್ಲನ್ನ ಓಪನಿಂಗ್ ಸೆರೆಮನಿ ಇನ್ನೇನು ಕೆಲವೊಂದು 5 ಮಿನಿಟ್ಸಲ್ಲಿ ಆಗ್ತಾಯಿದೆ. ನಾನು ಆಲ್ಮೋಸ್ಟ್ ಇಲ್ಲಿಗ 8:53 ಆಗಿದೆ. ಶಾರ್ಪ್ 9 o'clock ಅಂದರೆ 9 o'clock ಇಲ್ಲಿ ಶಾರ್ಪಾಗಿ ಓಪನ್ ಆಗುತ್ತೆ. ಬಂದಿದ್ದಾರೆ, ಗೆಸ್ಟ್ಗಳು ಬಂದಿದ್ದಾರೆ. ಸೊ ಶಾರ್ಪ್ 9 o'clock ಓಪನಿಂಗ್ ಆಗುತ್ತೆ. ಓಪನಿಂಗ್ ಆದಮೇಲೆ ಸೊ ನಾನು ನಿನ್ನೆ ಹೇಳಿದಾಗೆ ನಾವು AS ರವೀಂದ್ರ ಆಚಾರ್ಯ ಅವರು, ವಿನಯ್ ಆಚಾರ್ಯ ಅವರು ಇಂಟೀರಿಯರ್ ಡಿಸೈನ್ ಮತ್ತು ಸಿವಿಲ್ ವರ್ಕನ್ನು ಮಾಡಿದ್ದಾರೆ. ಬೋರ್ಡ್ ನರಸಿಂಹ ನೇಸರ ಸೈನ್ಸ್ ಕ್ರಿಯೇಷನ್ಸ್ ಅವರು ಬೋರ್ಡ್ ಹಾಕಿದ್ದಾರೆ. ಹಾಗೆ ನಮ್ಮ ಕಂಪನಿ ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನಾವು ಕಿಚನ್ ಇಕ್ವಿಪ್ಮೆಂಟ್ಸ್ ಇದು ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆ ಫುಲ್ ಕಿಚನ್ ಮತ್ತು ಇಂಟೀರಿಯರು ನಿಮ್ಗೆ ನಾನು ಹೋಟ್ಲನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನೀಗ ಇನಾಗ್ರೇಷನ್ ಒಂದು 5 ಮಿನಿಟ್ಸು ಅಂದರೆ 9 ಗಂಟೆ ಕರೆಕ್ಟಾಗಿ ಇನಾಗ್ರೇಷನ್ ಆಗುತ್ತೆ. ನಿನ್ನೆ ಥರನೇ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಾವು ಒಂದು ಸಣ್ಣ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ನಾವು ಒಂದು ಇಂಡಸ್ಟ್ರಿಯನ್ನು ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಐಟಮನ್ನು ಕಳಿಸುವ ಲೆವೆಲಿಗೆ ನಮಗೆ ಆ ದೇವರು ಅನುಗ್ರಹ ಮಾಡಿದ್ದಾರೆ. ಆಗ ಗ್ರಾಹಕರು, ನೀವು ಕಸ್ಟಮರ್ ಇಸ್ ಗಾಡ್, ನೀವೆಲ್ಲ ನಮ್ಮನ್ನು ಬೆಳೆಸಿದ್ದೀರಿ. ಸೊ ಈ ಮೂಲಕ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಇನ್ ಅವರ್ ಕ್ಯಾರಿಯರ್ ಎಲ್ಲರೂ ರವೀಂದ್ರಾಚಾರ್ಯ ಅಥವಾ ವಿನಯಾಚಾರ್ಯ ಅವರ ಇಂಟೀರಿಯರ್ ಇರ್ಬೋದು, ಬೋರ್ಡ್ ನರಸಿಂಹ ಅವರ ಒಂದು ಬೋರ್ಡ್ ಇರ್ಬೋದು, ಅಥವಾ ನಮ್ಮ ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಕಿಚನ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಓವರ್ಸೀಸ್ ಬಂದಿರೋದು ಲೈಫಲ್ಲಿ ಫಸ್ಟ್ ಟೈಮ್ ಇದು. ಸೊ ಇವಾಗಲೇ ಈ ಕಿಚನ್ ನೋಡ್ಕೊಂಡು ಬೇರೆ ಬೇರೆ ಎನ್ಕ್ವೈರಿಗಳು ಬರ್ತಾ ಇದೆ. ಸೊ ಫಸ್ಟ್ ಟೈಮ್ ಅಪರ್ಚುನಿಟಿ ಕೊಟ್ಟಂಥ ದಿ ಗ್ರ್ಯಾಂಡ್ ಅಶೋಕ್ ಗ್ರೂಪ್ನ ವೆಂಕಟರಮಣ ಅಡಿಗರು, ಹಾಗೆ ಕೃಷ್ಣಕುಮಾರ್ ಅವರು, ಮೋಹನ್ ಸರ್ ಅವರಿಗೆ ನಾನು ಥ್ಯಾಂಕ್ಸನ್ನು ಫಸ್ಟ್ ಹೇಳ್ತೀನಿ. ಆಮೇಲೆ ನಿಮ್ಗೆ ಹೋಟ್ಲನ್ನು ತೋರಿಸ್ತೀನಿ. ಸೊ ಇವಾಗ ಹೋಟ್ಲನ್ನು ನೋಡೋಣ. ಒಂದು 10ರಿಂದ 15-20 ನಿಮಿಷ ಇರುತ್ತೆ ವಿಡಿಯೋ. ದಯವಿಟ್ಟು ನಮ್ಮ ಜೊತೆ ಇರಿ, ನೋಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಒಂದು ಹಾರೈಕೆ ಇರಲಿ. ನಿಮಗೆ ಯಾವುದಾದ್ರೂ ಹೋಟ್ಲು ಸೆಟಪ್ಪು ಅಥವಾ ಸ್ವೀಟು, ಬೇಕ್ರಿ, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಪಬ್, ರೆಸಾರ್ಟ್ಸು ಏನು ಬೇಕಾದರೂ ಸೊ ನಮ್ಮ ಟೀಮ್ ರೆಡಿ ಇದೆ. ನಿಮಗೆ A to Z ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ. ಅಂದರೆ ನಿಮಗೆ ಒಳ್ಳೆ ಕ್ವಾಲಿಟೀಸು ಮೀಡಿಯಮ್ ಮಾಡ್ರೇಟ್ ರೇಟಲ್ಲಿ ನಾವು ಖಂಡಿತವಾಗಿ ನಿಮಗೆ ಮಾಡಿಕೊಡ್ತೀವಿ. ಸೊ ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಜೊತೆ ಇರಿ. ಈಗ ಬೋರ್ಡಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ 8:55 ಆಯಿತು. 9 o'clock ಶಾರ್ಪಾಗಿ ಟೇಪ್ ಕಟಿಂಗ್ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಚಂಡೆ, ದೀಪ ಆ ಒಂದು ಹಬ್ಬ ಇರಲ್ಲ. ರೆಗ್ಯುಲರ್ ಆಗಿ ಯಾರು ನಮ್ಮ ಇಲ್ಲಿ ಅತಿಥಿಗಳು ಕರೆದಿರ್ತಾರೆ ಅವರು ರಿಬನ್ ಕಟ್ ಮಾಡೋ ಮೂಲಕವಾಗಿ ಸಿಂಪಲ್ಲಾಗಿ ಓಪನಿಂಗನ್ನು ಮಾಡ್ತಾರೆ. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಹೋಟ್ಲು. ಐಟಮ್ಸ್ ಕೂಡ ನಿನ್ನೆ ಹೇಳಿದಾಗೆ ತುಂಬ ಚೆನ್ನಾಗಿದೆ. ಪಕ್ಕಾ ಟ್ರೆಡಿಷನಲ್ ಉಡುಪಿ ಹೋಟ್ಲು. ರಸಮ್ ಇರ್ಬೋದು, ಇಡ್ಲಿ ವಡೆ ಇರ್ಬೋದು, ಅಥವಾ ಮಸಾಲೆ ದೋಸೆ ಐಟಮ್ ಇರ್ಬೋದು, ಖಾರ ಬಾತು, ಕೇಸರಿ ಬಾತು, ಪ್ರತಿಯೊಂದು. ನಿನ್ನೆ ನೈಟು ನಾರ್ತ್ ಇಂಡಿಯನ್ ಫುಡ್ ಟ್ರಯಲ್ ಇತ್ತು, ನಾರ್ತ್ ಇಂಡಿಯನ್ ಆ್ಯಂಡ್ ಚೈನೀಸ್, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ತೋರಿಸ್ತಾ ಹೋಗ್ತೀನಿ. ಹೋಟ್ಲ್ ಬೋರ್ಡಿಂದ ನಾವು ಹೊರಗಡೆಯಿಂದ ನೋಡ್ತಾ ಹೋಗೋಣ. ಮತ್ತೆ ನಿಮಗೆ ಆಮೇಲೆ ನಾನು ಡೀಟೇಲ್ ಕೊಡ್ತಾ ಹೋಗ್ತೀನಿ. ಇದು ಔಟ್ಸೈಡಿಂದ ನಿಂತ್ಕೊಂಡಾಗ ನಮಗೆ ಬೋರ್ಡ್ ಎಲ್ ಶೇಪಲ್ಲಿ ಕಾರ್ನರ್ ಬಿಲ್ಡಿಂಗು ಈ ಥರ ಬಂದಿದೆ ಬೋರ್ಡು. ಸೊ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಫಸ್ಟು ನಮ್ಮದು ಕನ್ನಡ ಬೋರ್ಡ್ ಫಸ್ಟ್ ಇದೆ. ಆಮೇಲೆ ಇಂಗ್ಲೀಷ್ ಬೋರ್ಡ್ ಇದೆ, ಆಮೇಲೆ ಮತ್ತೆ ಇಂಗ್ಲೀಷು, ಆಮೇಲೆ ಅರೇಬಿಕ್ ಅನಿಸುತ್ತೆ ಇಲ್ಲಿ ಲ್ಯಾಂಗ್ವೇಜು. ಸೊ ಆ ಥರ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಇಲ್ಲಿ ಬಂದಿದೆ. ಫಸ್ಟ್ ನಮ್ಮ ಕನ್ನಡ ನೋಡಿ, ಗ್ರ್ಯಾಂಡ್ ಅಶೋಕ್ ಕನ್ನಡ ಬಂದಿದೆ. ಸೊ ನಾನೀಗ ಹೋಟ್ಲ್ ಒಳಗಡೆ ಹೋಗುವಂಥ ಟೈಮು. ಇಂಟೀರಿಯರ್ ನೋಡಿಕೊಂಡು ಹೋಟ್ಲ್ ಒಳಗಡೆ ಹೋಗೋಣ. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು, ವೆಹಿಕಲ್ಗಳೆಲ್ಲ ಫಾಸ್ಟಾಗಿ ಬರ್ತಾ ಇರುತ್ತೆ ಇಲ್ಲಿ. ಇದು ಜಂಕ್ಷನ್ ಇದೆ, ತುಂಬ ಚೆನ್ನಾಗಿದೆ ಜಂಕ್ಷನ್ನು. ಇವಾಗ ಬೆಳಿಗ್ಗೆ 9 ಗಂಟೆ, ಇಲ್ಲಿ ಬೆಳಿಗ್ಗೆ 8:56 ಆಗಿದೆ. ಈಗ ಮೋಸ್ಟ್ಲಿ 2.5 hour ಡಿಫರೆನ್ಸ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಒಂದೇ ನಿಮಿಷ, ನಾನೀಗ ಹೋಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ. ಇನಾಗ್ರೇಷನ್ ಮಾಡೋಕ್ಕೆ ಅತಿಥಿಗಳು ರೆಡಿ ಇದ್ದಾರೆ. ರೋಡ್ ಕ್ರಾಸ್ ಮಾಡೋಕ್ಕೆ ಓಕೆ. ಒಂದು ಸೆಕೆಂಡ್. ಹಾಂ ಹೌದು, 1 ಸೆಕೆಂಡ್. ಹಾಂ ಆಯಿತು, ಒಳಗಡೆ ನೋಡಿ, ಹಿಂಗೆ ಬಿಡಿ ಬಿಡಿ ನೋಡ್ಕೊ, ಫ್ರೇಮ್ ನೋಡ್ಕೊ.
Please come up. Yes. Thank you. Yes, sir. Thank you. Thank you, sir. Thank you, sir. Welcome, sir. Welcome. Congratulations, sir. Nino, congratulations. 1 second. Thank you very much. Thank you. Please have your seat, sir. Please. Just take them around. This is the ಮೇಲೆ ಕರ್ಕೊಂಡು ಹೋಗಿ entrance area. We have some upstairs also. This area. ಮೋಹನ್ ಕ್ಯಾಶ್ ಕೌಂಟರ್ ಇದು. ಸೊ ಗೆಸ್ಟ್ಗಳೆಲ್ಲ ಮೇಲೆ ಹೋಗ್ತಾ ಇದ್ದಾರೆ, ಅವರಿಗೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಗಿದೆ. ಹೋಗೋಣ, ಮೇಲೆ ಹೋಗೋಣ. ನಾವು ನಿಧಾನ ಹೋಟ್ಲ್ ನೋಡಿಕೊಂಡು, ಇದು ಕೆಳಗಡೆ ಸ್ವಲ್ಪ ಸಿಟ್ಟಿಂಗು. ಇಲ್ಲಿ ಎಷ್ಟು ಸಿಟ್ಟಿಂಗ್ ಇದೆ? 40 ಸಿಟ್ಟಿಂಗ್ ಇದೆ ಇಲ್ಲಿ ಸರ್. ಇದು ಕೆಳಗಡೆ ಫಸ್ಟ್ ಸರ್ವಿಸ್ ಸೆಕ್ಷನ್. ಇದು ಕಿಚನಿಗೆ ದಾರಿ, ಕಿಚನ್ ಆಮೇಲೆ ತೋರಿಸ್ತೀನಿ. ಇದು ಕೆಳಗಡೆ ಇರುವಂಥ ಹಾಲು. ಎಲ್ಲ ಹುಲಿಗಳಿದ್ದಾರೆ ಇಲ್ಲಿ. ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮಾಡಿದ್ದಾರೆ. ಯಾಕಂದರೆ ಓವರ್ಸೀಸ್ ಅಲ್ಲಿ ಕೂತ್ಕೊಂಡು ಈ ಥರ ಡಿಸೈನ್ ಇಲ್ಲಿ ಮಾಡಿಸೋದಿದೆಯಲ್ಲ, ಅದೊಂಥರ ಚಾಲೆಂಜಿಂಗ್. ಬೆಂಗಳೂರಲ್ಲಾದ್ರೆ ನಾವು ವಿಸಿಟ್ ಮಾಡಿ ಅದು ಹಾಗೆ ಹಿಂಗೆ ಅಂತ ಹೇಳ್ಬೋದು, ಬಟ್ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಡಿಸೈನ್ ಕೊಟ್ಟು ಇಲ್ಲಿ ನಮ್ಮ ಇವರಿದಾರಲ್ಲ, ಇವರೇ ಮಾಡಿಸಿದ್ದು. ಇವರು ಡಿಸೈನ್ ಕೊಟ್ಟಿದ್ದು, ಸಿವಿಲ್ದೆಲ್ಲ ಪ್ಲ್ಯಾನಿಂಗ್ ಇವರದ್ದು, ಬೋರ್ಡ್ನವ್ರದ್ದು ಆಮೇಲೆ ತೋರಿಸ್ತೀನಿ ರೀ. ಇವ್ರು ನಿಂತು ಮಾಡಿಸಿರೋದು. ಇದು ಬೋರ್ಡ್ ನರಸಿಂಹ ಅವರು. ನಮ್ಮದು ಕಿಚನ್ ಇಕ್ವಿಪ್ಮೆಂಟ್ಸ್ ಫುಲ್ಲು. ಕಿಚನ್ ನೋಡೋಣ. ಕಿಚನ್ಗಿಂತ ಮುಂಚೆ ನಾನು ಮೇಲ್ಗಡೆ ತೋರಿಸ್ತೀನಿ. ಮೇಲ್ಗಡೆ ಹೋಗೋಣ. ಇಲ್ಲಿ ನೋಡಿಕೊಂಡ್ರೆ ಇಲ್ಲಿ ಕೆಳಗಡೆ ಫ್ಲೋರ್ ಇನ್ನು ಸಿಟ್ಟಿಂಗ್ ಇದೆ. ಇಲ್ಲಿನ ನಮ್ಮ ಕಿಂಗು, ಇಲ್ಲಿನ ಕಿಂಗ್ಸ್, ಬಹ್ರೇನ್ ಕಿಂಗ್ಸ್ ಅವರ ಫೋಟೋ ಇಲ್ಲಿ ಮ್ಯಾಂಡೇಟ್ರಿ ಇರುತ್ತೆ. ಸೊ ಇದಿಷ್ಟು ಕೆಳಗಡೆ ಫುಲ್ AC ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಮೇಲೆ ಹೋಗೋಣ. ಸ್ಟೇರ್ ಕೇಸ್ ಮೇಲೆ ಬಂದ್ವಿ ನಾವೀಗ. ಫಸ್ಟ್ ಫ್ಲೋರ್ ಸಿಟ್ಟಿಂಗ್. ಇಲ್ಲಿ 40 ಸಿಟ್ಟಿಂಗ್ ಪುನಃ. ಗೆಸ್ಟ್ ಎಲ್ಲ ಹೋಟ್ಲ್ ನೋಡ್ತಾ ಇದ್ದಾರೆ. ಕನ್ನಡ ಸಂಘದವರು, ಕನ್ನಡ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಇಲ್ಲಿ ಬಹ್ರೇನ್ ಕನ್ನಡ ಸಂಘದ ಅಧ್ಯಕ್ಷರು. ಅಲ್ಲಿ ಸೆಟ್ಟಿಂಗ್ ಆಗಿದೆ ಒಳಗಡೆ. ಓಕೆ, ಅಲ್ಲಿ ಒಳಗಡೆ ಇನ್ನೊಂದು ಪಾರ್ಟಿ ಹಾಲ್ ಇದೆ ಒಳಗಡೆ, ಬಟ್ ಅಲ್ಲಿ ಐಟಮ್ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಈಗ ಕಿಚನ್ ನೋಡೋಂಥ ಟೈಮ್ ಈಗ ಇದೆ. ಇಲ್ಲಿ ಹ್ಯಾಂಡ್ ವಾಶ್ ಇದೆ. ಒಂದು ಪಾರ್ಟಿ ಹಾಲ್ ಕೂಡ ಇದೆ. ಆ ಪಾರ್ಟಿ ಹಾಲಲ್ಲಿ ಇನ್ನೊಂದು 40 ಸೀಟಿಂಗ್ ಇದೆ, ಬಟ್
ಈಗ ಆಲ್ಮೋಸ್ಟ್ 80 ಸೀಟಿಂಗ್ ಆಲ್ರೆಡಿ ಓಪನ್ ಆಗಿದೆ. ಅದನ್ನು ಸ್ವಲ್ಪ ದಿವಸದಲ್ಲಿ ಈಗ ಇನ್ನೊಂದು ವಾರದಲ್ಲಿ ಅದನ್ನು ರೆಡಿ ಮಾಡ್ತಾರೆ. ಕಿಚನ್ ಎಕ್ವಿಪ್ಮೆಂಟ್ಸ್. ಥ್ಯಾಂಕ್ ಯು ಸರ್. ಓಕೆ ನಮಸ್ಕಾರ. ನಾನು ಕಿಚನ್ ನೋಡಿಕೊಂಡು ಆಮೇಲೆ ಅವರು ಪಾರ್ಟ್ನರ್ಸನ್ನು ಮಾತಾಡ್ಸೋಣ. ಸೊ ಹೋಟ್ಲ್ ಹೆಂಗೆ ಬಂದಿದೆ, ನಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಹೆಂಗೆ ಬಂದಿದೆ ಅಂತ ನಾವು ಹೇಳೋದಕ್ಕಿಂತ ಅವ್ರ ಪಾರ್ಟ್ನರ್ಸ್ ಹೋಟ್ಲ್ ಓನರ್ಸ್ ಹೇಳಿದರೆ ಚೆನ್ನಾಗಿರುತ್ತೆ. ಸೊ ಕಿಚನಿಗೆ ಹೋಗ್ತಾಯಿದ್ದೀವಿ. ಕಿಚನ್ ನೋಡೋಣ. ಗ್ರೌಂಡ್ ಫ್ಲೋರ್ ಕಿಚನ್ ಎಂಟ್ರಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಿಚನ್ ತೋರಿಸೋಣ ಅಂತ. ಕಿಚನ್ ತೋರಿಸಿ ಆದಮೇಲೆ ನೀವು ಮಾತಾಡೋಣ. ಎಸ್ ಸರ್. ಗ್ಯಾಸ್ ತಂದೂರು ಬಟ್ಟಿ. ಸೊ ನಾರ್ತ್ ಇಂಡಿಯನ್ ಬರ್ನರ್ಸ್. ನಾನು ಮೊನ್ನೆನೇ ಹೇಳಿದಾಗೆ ನಾರ್ತ್ ಇಂಡಿಯನ್ ಬರ್ನರ್ಸು ಬ್ಯಾಕ್ ಸೈಡ್ ಅವರಿಗೆ ಕೋವಾ ಇಟ್ಕೊಳ್ಳೋಕ್ಕೆ, ಹಾಲು ಇಟ್ಕೊಳ್ಳೋಕ್ಕೆ 10 ಇಂಚಷ್ಟು ಗ್ಯಾಪು ಕೊಡಬೇಕಾಗುತ್ತೆ. ಹಾಂ, ವಾಯ್ಸ್ ಬರುತ್ತಾ? ಹತ್ರನೇ ಇದೆ. ನಾನು ಮೊನ್ನೆ ಹೇಳಿದಾಗೆ ನಾರ್ತ್ ಇಂಡಿಯನ್ ಈ ಮಧ್ಯೆ ಗ್ಯಾಪ್ ಹೋಗಿ ಮೈಂಟೈನ್ ಮಾಡಬೇಕಾಗುತ್ತೆ ಮಸಾಲೆ ಇಟ್ಕೊಳ್ಳೋಕ್ಕೆ. ಮತ್ತು ಬ್ಯಾಕ್ ಸೈಡ್ ಕೂಡ ಅಷ್ಟೇ 10 ಇಂಚು ಅದಕ್ಕಿಂತ ದೊಡ್ಡದಿದೆ ಇದು. ಮುಂದೆ ಇಟ್ಕೊಳ್ಳೋಕೆ ನಿಮಗೆ ಹಾಲು ಕೋವಾ ಆ ಥರ ಇದಕ್ಕೆ ಚಿಕ್ಕ ಪಾತ್ರೆ ಇಟ್ಕೊಳ್ತಾರೆ. ಹಂಗಾಗಿ ಕೋಲ್ಡ್ ಆಫ್ ಮಾಡಿ ನಾವು ಕೋಲ್ಡ್ ಆಫ್ ಮಾಡಬೇಕು. ಇದು ಮಾಮೂಲಿ ಸಿಂಕು. ಇದಕ್ಕೆ ಚೈನೀಸ್ ಬರ್ಬೋದು. ಬ್ಯಾಕ್ ಸೈಡ್ ನೋಡಿ ಎಷ್ಟು ಗ್ಯಾಪ್ ಇದೆ. 10 ಇಂಚಸ್ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತೆ. ಆಮೇಲೆ ಸೆಂಟರ್ ಕೂಡ ಮಸಾಲೆ ಗ್ಯಾಪ್ ಇದೆ. ಸ್ಟ್ಯಾಂಡರ್ಡ್ ಕುಕಿಂಗ್ ಹೈಟ್, ಸ್ಟ್ಯಾಂಡರ್ಡ್ ಕುಕಿಂಗ್ ಹೈಟ್. ಇದು ಮಾಡಿದ್ದಾರೆ ದೋಸೆ ಸ್ಟೀಮ್ ಜನರೇಟರ್. ಸಪೋರ್ಟ್ ಟೇಬಲ್. ಇಲ್ಲಿ ಆನಿಯನ್ ದೋಸೆ ಮತ್ತು ಮಸಾಲೆ ದೋಸೆ ಐಟಮ್ ಎಲ್ಲ ಇಟ್ಕೊಂಡಿರ್ತಾರೆ. ಎರಡು ಹಿಟ್ಟು ಇದು. ದೋಸೆ ಥಿಕ್ನೆಸ್ 40 mm ಥಿಕ್ನೆಸ್ ಕಾಸ್ಟ್ ಐರನ್ ಪ್ಲೇಟ್ ಇದು. ಇಷ್ಟು ಥಿಕ್ನೆಸ್ ಕೊಡೋದ್ರಿಂದನೇ ನಮ್ಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಆ ಬೆಂಗಳೂರು ದೋಸೆ, ಈಗ ಪುಡಿ ದೋಸೆ ಆ ಬೆಂಗಳೂರು ದೋಸೆ ಇದೆಯಲ್ಲ ಆ ಕಲ್ಲರು ಮತ್ತು ಆ ಒಂದು ಕನ್ಸಿಸ್ಟೆನ್ಸಿ ಔಟ್ಪುಟ್ ಆ ದೋಸೆ ಆ ಥರ ಬರೋದಕ್ಕೆ ಕರೆಕ್ಟಾಗಿ ಕಾಸ್ಟ್ ಐರನ್ ಆಗಿರಬೇಕು, ಕ್ಲೀನಾಗಿ ಆಗಿರಬೇಕು. ಮತ್ತು 40 mm ಥಿಕ್ನೆಸ್ ಹಾಕಿದ್ವಿ. ಮತ್ತು ಏರ್ ಕಂಡೀಷನ್ ಚೆನ್ನಾಗಿದೆ. ಇಲ್ಲಿ ಸಪೋರ್ಟ್ ಟೇಬಲ್. ಇಲ್ಲಿ ಬಾಕ್ಸ್ ನಮ್ಮದು ಬ್ರ್ಯಾಂಡ್ ಇಲ್ಲಿದೆ. ಇದು ಪ್ಯಾಂಟ್ರಿ ಸೆಕ್ಷನ್ ಇದೆ. ಸೊ ಈ ಕಡೆ ಒಂದು ಇವರಿಗೆ ಸಪೋರ್ಟ್ ಟೇಬಲ್. ಸೊ ಹಾಗೆ ಬನ್ನಿ ಬಲ್ಕ್ ಚಿಕನ್ ಪ್ರಿಪರೇಷನ್. ಹಾಗೆ ಬಲ್ಕ್ ಕುಕಿಂಗ್. ಇವಾಗ ಗೆಸ್ಟ್ಗಳಿಗೆ ಅಡುಗೆ ಮಾಡ್ತಾರೆ. ಹೋಟ್ಲ್ ಇವತ್ತು ಡೈರೆಕ್ಟಾಗಿ ಓಪನ್ನು, ಕಸ್ಟಮರ್ಗೆ ಓಪನ್ ಇರುತ್ತೆ. ಇದು ಚಾಟ್ ಇವಾಗ ಅರ್ಜೆಂಟಿಗೆ ಸೌಕರ್ಯ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚಾಟ್ ಮತ್ತು ಇಲ್ಲಿ ಇರುತ್ತೆ. ಆಮೇಲೆ ಇದು ಫ್ಯಾಕ್ಟ್ರಿ ಸೆಕ್ಷನ್ನು. ಸೊ ಎಲ್ಲ ಐಟಮ್ ರೆಡಿ ಮಾಡಿ ಹಾಕಿಟ್ಟಿದೆ ನೋಡಿ. ಡೆಲಿಷಿಯಸ್ ಫುಡ್ಸ್ ಎಲ್ಲ. ವಾವ್, ಪಲಾವ್ ಇದೆ, ದೋಸೆ ಇದೆ, ಕೂರ್ಮ ಇದೆ, ಖಾರ ಬಾತ್. ವಾವ್, ಎಲ್ಲ ಕರೆಕ್ಟ್ ಉಡುಪಿ ಸ್ಟೈಲು. ಸಾಂಬಾರು, ಇಡ್ಲಿ ಸಾಂಬಾರು. ಎಷ್ಟು ಬೇಗ ಇನ್ನೊಂದು ತಿನ್ನೋದು ಅನಿಸ್ತಾ ಇದೆ. ಎಂಡ್ ಮಾಡಿ ಕೇಸರಿ ಬಾತು, ಪೊಂಗಲ್ಲು. ವಾವ್, ಇಷ್ಟ ಇದೆ. ಚಟ್ನಿ ನೋಡಿ, ಒಗ್ಗರಣೆ ಹಾಕಿ ಆ ಟೆಕ್ಸ್ಚರ್ ನೋಡಿ ಚಟ್ನಿದು. ಟೆಕ್ಸ್ಚರ್ ಆಫ್ ಉಡುಪಿ, ಟೇಸ್ಟ್ ಆಫ್ ಉಡುಪಿ. ಪ್ಲೇಟ್ ಒರ್ಸಿಲ್ಲೇನಾ ಸರ್? ನೋಡಿ ಕಸ್ಟಮರ್ ಫುಲ್ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಜೋಶಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ಕೂಡ ಅಷ್ಟೇ ನಾರ್ತ್ ಇಂಡಿಯನ್ ಕಾಂಬೋ ಇಡೋದಕ್ಕೆ ಇವಾಗಿನ ರೆಡಿ ಆಗಿಲ್ಲ. ನಾರ್ತ್ ಇಂಡಿಯನ್ ಕಾಂಬೋ ಐಟಮ್ ಮಾಡಿ ಇಲ್ಲಿನ ನಾರ್ತ್ ಇಂಡಿಯನ್ ಮೀಲ್ಸ್ ಪಿಕಪ್ ಕೊಡ್ತಾರೆ. ಡೆಲಿಷಿಯಸ್ ಆಲೂಗಡ್ಡೆ ಪಲ್ಯ, ಮಸಾಲೆ ದೋಸೆ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟೆಲ್ಲ ಟೇಸ್ಟ್ ಮಾಡಿ. ಸೊ ಚೈನೀಸ್ ತುಂಬ ದೂರ ಇರ್ತಾರೆ, ತುಂಬ ಹತ್ತಿರ ಇರ್ತಾರೆ. ಆಮೇಲೆ ಜಾಮೂನ್ ದೋಸೆಯ ಕಾಫಿ ಕೌಂಟರ್. ಇದು ಟೀ ಮಾಡೋದಕ್ಕೆ ಕಾಫಿ ಕೌಂಟರ್ ಒಂದು ಬರದಾಸು. ಇದು ಕಪ್ಪು ವಾರ್ಮರು. ಲಾಸ್ಟ್ ಸೀರೆ ಒಂದು ಗಿಟ್ಟ ಕಾಣ್ತಾ ಇಲ್ಲ. ಕಪ್ಪು ವಾರ್ಮರ್ ಇದು. ಸೊ ಇದು ಬಂದ್ಬಿಟ್ಟು ಈಗ ನಾವು ಕಾಫಿ ಕೌಂಟರಲ್ಲಿ 2 ಗ್ಯಾಸ್ ಶುರು ಮಾಡ್ತಾ ಇದ್ದೀವಿ. ಅಂದರೆ ಕಾಫಿ ಮೂಮೆಂಟ್ ಕಮ್ಮಿ ಇರುವಾಗ 2 ಮಾತ್ರ ಬಿಸಿ ಇರುತ್ತೆ. ನಿಮಗೆ ವೀಕೆಂಡ್ಸು ಅಥವಾ ನಿಮಗೆ
ಜಾಸ್ತಿ ಕಾಫಿ ಮೂಮೆಂಟ್ ಇರೋದು ನಿಮಗೆ ಇನ್ನೊಂದು ಸಪೋರ್ಟಿಂಗ್ ಇರುತ್ತೆ. ಸೊ 2+2 ಈ ಥರ ಮಾಡೋದ್ರಿಂದ ನಿಮಗೆ ಸ್ಟೀಮ್ ಸೇವ್ ಮಾಡ್ಬೋದು. ರಶ್ ಇರುವಾಗ ಅಥವಾ ಕಾಫಿ ಜಾಸ್ತಿ ಮೂಮೆಂಟ್ ಇರುವಾಗ 4 ಆನ್ ಮಾಡ್ಕೋಬೋದು. ಇಲ್ಲಾಂದರೆ 2 ಮಾತ್ರ ಆನ್ ಮಾಡಿ, ಒಂದು ಶುಗರ್ಲೆಸ್ ಒಂದು ಶುಗರ್ ಹಾಕಿಕೊಂಡು ಕಾಫಿ ಫಿಲ್ಟ್ರಿಗೆ ನೀರು ಮತ್ತು ಅದನ್ನು ಮಾಡ್ಕೋಬೋದು. ಈ ಕಾಫಿ ಮಾಡೋಕ್ಕೆ ವ್ಯವಸ್ಥೆ ಇದೆ. ಇದು ಕಾಫಿ ಕೊಟ್ಟು ಸೆಟಪ್. ವಾಶ್ ಸೆಕ್ಷನ್ ಇದೆ. ವಾಶ್ ಸೆಕ್ಷನ್ ಸೆಟ್ ಮಾಡಿದ್ವಿ. ಬಟ್ ಈಗ ರೆಡಿ ಮಾಡಿ ಎಲ್ಲ ಈಗ ವಾಶ್ ಮಾಡ್ತಾ ಇದ್ದಾರೆ. ಇಷ್ಟು ಕಿಚನ್ ಇದೊಂದು ಸಿಟಿವರೆಗೆ ಅವಾಗ ಹೇಳಿದಾಗೆ ವಿನಯ್ ಆಚಾರ್ಯ ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಪ್ಲಾನಿಂಗ್ ಲೇಔಟ್ ರವೀಂದ್ರ ಆಚಾರ್ಯ ಮಾಡಿದ್ದಾರೆ, ಇಂಟೀರಿಯರ್ ಡಿಸೈನರು. ಸೊ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಬೆಂಗಳೂರಿಂದ ಕಳಿಸಿದ್ವಿ. ಹೆಮ್ಮೆ ಆಗುತ್ತೆ. ಇಲ್ಲಿ ಸುಮಾರು ಜನ ಮ್ಯಾನುಫ್ಯಾಕ್ಚರ್ ಇದ್ದರೂ ಕೂಡ ಬೆಂಗಳೂರಿಂದ ನಮ್ಗೆ ಕಸ್ಟಮೈಸ್ಡ್ ಎಕ್ವಿಪ್ಮೆಂಟ್ಸ್ ಬೇಕಂತ ಹೇಳಿ ಬೆಂಗಳೂರಿಂದ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ. ಅದನ್ನು ಖುಷಿಯಾಗಿರೋದು. ಸೊ ಕಿಚನ್ ನೋಡಿದ್ರಲ್ಲ, ಈಗ ಒಬ್ಬೊಬ್ಬರನ್ನ ಮಾತಾಡ್ಸೋಣ, ನೋಡೋಣ. ಫಸ್ಟ್ ಈಗ ನಾನು ಒಂದು ಸೆಕೆಂಡ್ ನಾನು ಫ್ರಂಟ್ ಕ್ಯಾಮ್ರಾಗೆ ಬರ್ತೀನಿ. ಕಿಚನ್ ನೋಡಿದ್ರಿ. ಫಸ್ಟ್ ಈಗ ನಾನು ನಮ್ಮ ರವೀಂದ್ರಾಚಾರ್ಯ ಅವರು ಇದ್ದಾರೆ, ಇಂಟೀರಿಯರ್ ರವೀಂದ್ರಾಚಾರ್ಯ ಅವರು, ಅವ್ರನ್ನ ಮಾತಾಡ್ಸ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಒಂದು ಸೆಕೆಂಡ್. ನಮಸ್ಕಾರ ಸರ್, ನಮಸ್ತೆ. ಎಲ್ಲರಿಗೂ ಹಾಯ್. ಇವತ್ತು ಅಶೋಕ ಗ್ರ್ಯಾಂಡ್ ಓಪನಿಂಗ್ ಗಾರ್ಡನಲ್ಲಿ ಅವರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ನಾವು ಕನಸಲ್ಲಿ ಈ ಥರದ ಒಂದು ಹೊರದೇಶದಲ್ಲಿ ಈ ಥರದ ಒಂದು ಇಂಟೀರಿಯರ್ ಪ್ರಾಜೆಕ್ಟು ಸಿಗತ್ತಂತ ನಾವು ಅಂದ್ಕೊಂಡೇ ಇದ್ದೇವೆ. ಒಂದು ಒಳ್ಳೆಯ ಅಪರ್ಚುನಿಟಿ. ಅದಕ್ಕೆ ವೆಂಕಟರಮಣರಿಗೂ, ಕೃಷ್ಣಕುಮಾರ್ಗೂ ಹಾಗೂ ಮೋಹನ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾರೆ. ಆಲ್ ದ ವೆರಿ ಬೆಸ್ಟ್ ಹೇಳ್ತಾರೆ. ಇದರಲ್ಲಿ ಡಿಸೈನಿಂಗ್ ನನ್ನ ಮಗ ವಿನಯ್ ರವೀಂದ್ರ, ನಾನು ಮಾಡಬಹುದು. ಕಿಚನ್ ಎಕ್ವಿಪ್ಮೆಂಟ್ಸ್ ದಿನೇಶ್ ವೈದ್ಯರು ಮಾಡಿದ್ದಾರೆ. ಹಾಗೆ ಬೋರ್ಡ್ ಬಂದು ನೇಸರ ನರಸಿಂಹ ಅವರು ಮಾಡಿದ್ದಾರೆ. ಇಲ್ಲಿ ಅಂತ ಎಲ್ಲ ಅಪರ್ಚುನಿಟಿ ಇದ್ರೂ ಸಹ ನಮ್ಮನ್ನು ಕರೆದು ಇಲ್ಲಿಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ವಾಸ್ತು ಆಗಲಿ, ಇಂಟೀರಿಯರ್ ಡಿಸೈನ್ ಆಗಲಿ, ಸೊ ಎಲಿವೇಶನ್ ಆಗಲಿ, ಸೊ ಎಲ್ಲ ಒಂದು ನಮಗೂ ಖುಷಿಯಾಗಿದೆ, ಅವರು ತುಂಬ ಖುಷಿಯಾಗಿದ್ದಾರೆ. ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ವಿನಯ್ ಇಂಟೀರಿಯರ್ ಡಿಸೈನು ರವೀಂದ್ರ ಆಚಾರ್ಯ ಅವರು. ಈಗ ಅವರು ಆಕಾರ ಅಟೆಲಿಯರ್ ಅಂತ ಸಿವಿಲ್ ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಿದ್ದಾರೆ ವಿನಯ್ ಅವರು ಕೂಡ ಅಷ್ಟೇ. ಈ ಕಮರ್ಷಿಯಲ್ ಹೋಟೆಲ್ ಇರ್ಬೋದು ಅಥವಾ ರೆಸಿಡೆನ್ಸಿ ಪ್ರಾಪರ್ಟೀಸ್ ಜಾಸ್ತಿ ಮಾಡ್ತಾರೆ. ಸುಮಾರು ಜನದ್ದು ಮನೆ ಕನ್ಸ್ಟ್ರಕ್ಷನ್ ಈಗ ನಡೀತಾ ಇದೆ, ಒಳ್ಳೊಳ್ಳೆ ದೊಡ್ಡ ಮನೆದು. ಸೊ ಅವ್ರದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವರು ಇಲ್ಲಿ ಸಿವಿಲ್ದೆಲ್ಲ ಒಂದು ಪ್ಲ್ಯಾನ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಹಾಗೆ ಅವ್ರ ಕಂಪ್ನಿ ಬಗ್ಗೆನೂ ಅವ್ರು ಹೇಳ್ತಾರೆ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟಾರ್ಟಪ್ ಇಂಡಿಯಾ ಅಂತ ನಾವು ಏನು ಕರಿತೀವಿ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್, ಹೆಲೋ ಎವ್ರಿವನ್. ನನ್ನ ಹೆಸರು ವಿನಯ್ ರವೀಂದ್ರ. ಸೊ ಫಸ್ಟ್ ಆಫ್ ಆಲ್ ದಿ ಗ್ರ್ಯಾಂಡ್ ಅಶೋಕ ಬ್ಯಾರಿನಲ್ಲಿ ಓಪನ್ ಮಾಡಿದ್ದಾರೆ. ಆ ಟೀಮ್ ಮೆಂಬರ್ಸ್, ಕಂಪ್ಲೀಟ್ ಟೀಮ್ಗೆ, ಕೃಷ್ಣಕುಮಾರ್ ಸರ್ಗೆ, ವೆಂಕಟರಮಣ ಅಡಿಗ ಸರ್ಗೆ ಮತ್ತು ಮೋಹನ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್. ಆಮೇಲೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಕೂಡ, ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನಾವು ಡ್ರೀಮ್ ಮಾಡಿರ್ಬೋದು, ಬಟ್ ಅದು ಆ ಡ್ರೀಮ್ ಕಮ್ ಇನ್ ಟು ಪಿಕ್ಚರ್ ಅಂತಲ್ಲ, ಅದು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಔಟ್ ಆಫ್ ಇಂಡಿಯಾ ಇದೊಂದು ಗ್ರೇಟ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಎಷ್ಟು ಥ್ಯಾಂಕ್ಫುಲ್ ಹೇಳಬೇಕು ಅವ್ರಿಗೆ ಅಷ್ಟು ದೊಡ್ಡದಾಗಿ. ಆಮೇಲೆ ಇದು ಕಂಪ್ಲೀಟ್ ಬೇರೆ ಥರನೇ ಇತ್ತು. ಇದನ್ನು ಕಂಪ್ಲೀಟ್ ಸ್ಪೇಸ್ ಪ್ಲ್ಯಾನಿಂಗ್ ಫಸ್ಟ್ ಇನಿಷಿಯಲಿ ನಾವು ಇಲ್ಲಿ ಬಂದಾಗ ಸುಮಾರು ಒಂದು 4-5 ಪ್ಲೇಸಸ್ ನೋಡಿದ್ವಿ. ಅದಾದಮೇಲೆ ಇದನ್ನು ಒಂದು ಫೈನಲ್ ಮಾಡಿ ಇದ್ರ ಕಂಪ್ಲೀಟ್ ರಿನೋವೇಷನ್ ಏನಿದೆ, ಸ್ಪೇಸ್ ಪ್ಲಾನಿಂಗ್ ಸೆಟಪ್, ಇದು ಬೇರೆ ಥರನೇ ಇತ್ತು. ಇವಾಗ ನೀವು ನೋಡಿದ್ರೆ ಅದು ಬೇರೆ ಥರನೇ ಇದೆ. ಸೊ ಇದು ನನಗೆ ಈ ಆಪರ್ಚುನಿಟಿ ಸಿಗೋಕ್ಕೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಥ್ರೂ ನಾವು ಇಲ್ಲಿ ಬರೋಕ್ಕಾಗಿತ್ತು. ಸೊ ಕಂಪ್ಲೀಟ್ ಸ್ಪೇಸ್ ಪ್ಲಾನಿಂಗ್ ಮಾಡಿ ಇದಕ್ಕೆ ಇಂಟೀರಿಯರ್ ರೆನೋವೇಷನ್ ಆಗಿ ಒಂದು ಲುಕ್ ಕೊಟ್ಟು, ಮತ್ತು ಇದಕ್ಕೆ ಕಿಚನ್ ಸೆಟಪ್, ಎಕ್ವಿಪ್ಮೆಂಟ್ಸು, ಸೈನ್ ಬೋರ್ಡ್ಸು, SCP ವರ್ಕ್, ಕ್ಲಾಡಿಂಗ್ ಎಲ್ಲ ಆಗಿದೆ. ಸೊ ಇವಾಗ ಕಂಪ್ಲೀಟ್ ರೆಡಿ ಆಗಿದೆ. ನಿಮಗೆ ಫುಲ್ ಫ್ಲೆಡ್ಜ್ ಸೌತ್ ಇಂಡಿಯನ್ ಡೆಲಿಕಸಿ ಸರ್ವ್ ಮಾಡೋಕ್ಕೆ ದಿ ಗ್ರ್ಯಾಂಡ್ ಅಶೋಕ ಇಸ್ ರೆಡಿ. ಆಮೇಲೆ ಸೊ ಟು ಟೆಲ್ ಮೋರ್ ಅಬೌಟ್ ಮೈ ಫರ್ಮ್, ಆಕಾರ ಅಟ್ಲಿಯರ್ ಅಂತ. ಸೊ ವಿ ಪ್ರೊವೈಡ್ complete solution end to end, from architectural design, structural design, construction and interior design. So ನಿಮಗೆ any kind of service you want, you are free to contact us at Akara Atelier. ನಿಮ್ಮದು ವೆಬ್ಸೈಟ್ ಐಡಿ ಹೇಳ್ಬಿಡಿ. So it is AAKARAATELIER Akara, www.akaraatelier.com. ಓಕೆ, ಆಮೇಲೆ ನಾನು ಕಮೆಂಟ್ಸಲ್ಲಿ ಟೈಪ್ ಮಾಡಿ ಹಾಕ್ತೀನಿ. ಸೊ ಇವರಿಗೆ ಇಲ್ಲಿ ಬಹರಿನಲ್ಲಿ ಸಪೋರ್ಟ್ ಆಗಿದ್ದು ಇವರು ಕೊಟ್ಟಂಥ ಪ್ಲ್ಯಾನಿಂಗ್ ಎಕ್ಸಿಕ್ಯೂಟ್ ಇರ್ಬೋದು, ಅಥವಾ ಪ್ಲ್ಯಾನಿಂಗ್ ಎಕ್ಸಿಕ್ಯೂಟ್ ಇರ್ಬೋದು, ಅಥವಾ ಇಲ್ಲಿ ನಿಂತು ಸಿವಿಲ್ ಇರ್ಬೋದು, ಅಥವಾ ಇಂಟೀರಿಯರ್ ಡಿಸೈನಿಗೆ ಕೈ ಜೋಡಿಸಿದವರು ನಮ್ಮ
ಗಜೇಂದ್ರ ಆಚಾರ್ ಅವರು ರವೀಂದ್ರ ಆಚಾರ್ ಅವರ ಕಸಿನ್. ಸೊ ಹಾಗಾಗಿ ಅವರು ಕೂಡ ಇಲ್ಲಿದ್ದಾರೆ. ನಮಸ್ಕಾರ ಸರ್. ಹಾಂ, ತುಂಬ ಚೆನ್ನಾಗಿ ಬಂದಿದೆ ಹೋಟೆಲ್, ಖುಷಿ ಆಗುತ್ತೆ. ಸರಿ 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 ಹಾಂ. ಸೊ ಈಗ ಪ್ರತಿಯೊಬ್ಬರು ಹೊರಗಡೆಯಿಂದ ನಾವು ಹೋಗಬೇಕಾದ್ರೆ ಇಲ್ಲೊಂದು ಹೋಟ್ಲಿದೆ, ಇದೊಂದು ಹೋಟ್ಲು ಅಂತ ತೋರಿಸ್ಕೊಡೋಕೆ ಮೇಯ್ನ್ ಬೇಕಾದವರು ಬೋರ್ಡ್ ಅದು ಬೋರ್ಡ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ತುಂಬ ಜನ ಬೋರ್ಡ್ ಮಾಡೋರಿದ್ದಾರೆ. ಬಟ್ ಅಗೈನ್ ಅವರೇ ಥ್ಯಾಂಕ್ಸ್ ಹೇಳ್ತಾರೆ. ಅವ್ರ ಕಡೆ ನನ್ನ ಕಡೆ ನಾನು ಥ್ಯಾಂಕ್ಸ್ ಹೇಳಿ ಆಯಿತು. ಒಂದು ಅಪರ್ಚುನಿಟಿ ಕೊಟ್ಟು ಅಲ್ಲಿಂದ ಒಂದು ಕಂಟೈನರ್ ಬುಕ್ ಮಾಡಿ ನಮ್ಮ ಇಕ್ವಿಪ್ಮೆಂಟ್ ಜೊತೆಗೆ ಎಲ್ಲ ಟೋಟಲ್ ಅವರ ಬೋರ್ಡಿಂದ ಹಿಡಿದು ಪ್ರತಿಯೊಂದು ಇಲ್ಲಿಗೆ ಹಾಕಿಸ್ಕೊಂಡಿದ್ದಾರೆ. ಮತ್ತು ದೇ ಆರ್ ವೆರಿ ಹ್ಯಾಪಿ. ಬೋರ್ಡ್ ಮಾಡಿದವರು ಇಲ್ಲಿ ಬಂದು ಕೇಳ್ತಾ ಇದ್ರಂತೆ ಈ ಬೋರ್ಡ್ ಎಷ್ಟು ಅಂತ. ಸೊ ಅದ್ರ ಬಗ್ಗೆ ಬೋರ್ಡ್ ಬಗ್ಗೆ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲಿ, ಬೆಟರ್ ಅನಿಸುತ್ತೆ. ನರಸಿಂಹ ನಮಸ್ಕಾರ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕನಸು ಒಂದು ಯಾವುದೇ ಕೆಲಸ ಇರಲಿ ಅದಕ್ಕೆ ಒಂದು ಹೈಯರ್ ಎಂಡ್ ಏನಿದೆ ಅದು ಸಿಗಬೇಕು ಅಂತ. ನನಗೂ ಒಂದು ಅವಕಾಶ ಇವತ್ತು ಬ್ಯಾರನಲ್ಲಿ ಒಂದು ಬೋರ್ಡ್ ಹಾಕಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಖುಷಿ ಬ್ಯಾರನಲ್ಲಿ ಒಂದು ಕನ್ನಡ ಬೋರ್ಡ್ ಹಾಕಿ ಒಂದು ಅವಕಾಶ ಕೊಟ್ಟು ಫಸ್ಟ್ ಎಲ್ಲ ಲೋಕಲ್ ಆಗ್ತದೆ ಮಲಯಾಳಂ ಜೊತೆ ಈ ಅಶೋಕ ದ ಗ್ರ್ಯಾಂಡ್ ಅಶೋಕ ಅಂತ ಒಂದು ಕನ್ನಡ ಬೋರ್ಡ್ ಕೂಡ ಹಾಕಿರೋದು. ಇಲ್ಲ ಆ ಬೋರ್ಡ್ ನೋಡೋಕ್ಕೆ ನನಗೆ ಖುಷಿ ಆಗ್ತದೆ. ಅದಕ್ಕೆ ನಮ್ಮ ಭಾಷೆ, ನಮ್ಮ ಕನ್ನಡ ಆ ಭಾಷೆ ಇದೆ ಇಲ್ಲಿ. ಮತ್ತು ಇಲ್ಲಿ ಲೋಕಲ್ ಜನಗಳು ತುಂಬ ಕನ್ನಡಿಗರಿದ್ದಾರೆ. ಈ ಹೋಟೆಲ್ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ಜೊತೆಗೆ ನಮ್ಮ ಬೋರ್ಡ್ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವಕಾಶ ಕೊಟ್ಟಿದ್ದಕ್ಕೆ ವೆಂಕಟರಮಣಡಿಗರು, ಕೃಷ್ಣಕುಮಾರ್, ಎಸ್ಪೆಷಲಿ ರವೀಂದ್ರ ಆಚಾರ್ ಅವರು ಇಲ್ಲಿ ನಿಮ್ಮೊಂದು ಬೋರ್ಡ್ ಇಲ್ಲಿ ಬೀಳಬೇಕು ಅಂತ ನನಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮಗೊಂದು ಪ್ರೌಡ್ ಫೀಲ್. ನಾವೊಂದು ಎಕ್ಸ್ಪೋರ್ಟ್ ಮಾಡಿದ್ವಿ ಒಂದು ಬೋರ್ಡ್ ಅಂತ ಹೇಳೋಕ್ಕೆ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ಸ್ ದಿನೇಶ್ ವೈದ್ಯ, ನಿಮಗೂ ಕೂಡ ತುಂಬ ಕೊಡುಗೆ ಇದೆ ನಮಗೆ. ಇಲ್ಲೆಲ್ಲರೂ ಕೂಡ ನಿಮ್ಮ ಕಿಚನ್ ಎಕ್ವಿಪ್ಮೆಂಟು ಕೂಡ ತುಂಬ ಜನ ಹೇಳಿದ್ದಾರೆ. ನಾನು ನಿಮ್ಮ ಇದಂತ ಹೇಳ್ತಾ ಇದ್ದೆ, ಇದು ಯಾವಾಗಲೂ ಸೂಪರ್ ಆಗಲೇ ಕೀಪ್ ರಾಕಿಂಗ್ ವೈದ್ಯ. ಆ್ಯಂಡ್ ಇಲ್ಲೂ ಕೂಡ ಮೋರ್ ಅಪರ್ಚುನಿಟೀಸ್ ಕಾಯ್ತಾ ಇದ್ದೀವಿ. ಖಂಡಿತ ಬರುತ್ತೆ ಅಂತ ಭರವಸೆ ಇದೆ. ನಿಮ್ಗೆಲ್ರಿಗೂ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲ ಹೋಟೆಲಿಯರಿಗೂ ಮತ್ತು ಎಲ್ರಿಗೂ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇಲ್ಲಿ ಕಾಂಟ್ರಾಕ್ಟ್ರು ಚಂದ್ರು ಅಂತ ಉಡುಪಿಯವರು ಇಲ್ಲಿ ಬಹ್ರೈನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಹ್ರೈನಲ್ಲಿ ಎಲ್ಲ ಕೆಲಸ ಅವರು ಕಾಂಟ್ರಾಕ್ಟ್ ವಹಿಸ್ಕೊಂಡು ಮಾಡ್ತಾರೆ. ಅವರು ಕಾಂಟ್ರಾಕ್ಟ್ ನಮ್ಮ ಈ ಹೋಟ್ಲಿನ ಕಾಂಟ್ರಾಕ್ಟ್ ತೊಗೊಂಡು ಮಾಡಿದ್ದಾರೆ. ಸರ್ ನಿಮ್ಗೆ ಹೆಂಗೆ ಅನಿಸ್ತು? ಬೆಂಗಳೂರಿಂದ ಟೀಮ್ ಬಂದು ಡ್ರಾಯಿಂಗ್ ಕೊಟ್ಬಿಟ್ಟು ಒಂದು ಚಾಲೆಂಜ್ ಅನಿಸ್ತಾ? ಹೆಂಗೆ ಅನಿಸ್ತು ಸರ್ ನಿಮಗೆ? ಭಾರಿ ಖುಷಿ ಆಯ್ತು ಸರ್. ಒಂದು ಅಪರ್ಚುನಿಟಿ ಕೊಟ್ಟೋದಕ್ಕೆ. ಈಗ ಇನ್ನು ಊರಲ್ಲಿ ಕೆಲಸ ಕೊಡಿ ನಮಗೆ. ಊರಲ್ಲಿ ಕೊಡ್ತಾರೆ, ಯಾಕಂದರೆ ವಿನಯ್ ಆಚಾರ್ಯ ಅವರು ಸುಮಾರು ಮನೆ ಕನ್ಸ್ಟ್ರಕ್ಷನ್ನಲ್ಲಿ ನಡೀತಾ ಇದೆ, ಹಂಗಾಗಿ ಬರುತ್ತೆ ಊರಿಂದ. ಬಟ್ ನೀವು ಸಿಕ್ಕಿದ್ದು ಖುಷಿ ಆಯ್ತು ಸರ್. ಕನ್ನಡದವ್ರು ನಮ್ಗೆ ಇಲ್ಲಿ ಎಲ್ಲದೂ ಕ್ಲಿಯರ್ ಇದೆ. ನಮಗೆ ತುಂಬ ಈಸಿ ಆಯ್ತು ಮಾಡಲಿಕ್ಕೆ ಕೆಲಸ ಎಲ್ಲ. ನಿಮ್ಮ ಕೋಪರೇಷನ್ ಈಸಿಯಲ್ಲಿ ಮುಂದೆ ಒಟ್ಟಿಗೆ ಕೆಲಸ ಮಾಡುವ. ಆಯ್ತು, ಖಂಡಿತ. ತುಂಬ ಎನ್ಕ್ವೈರಿಗಳು ಬರ್ತಾ ಇದೆ. ಸೊ ಒಟ್ಟಿಗೆ ಮಾಡೋಣ ಕೆಲಸ. ಓಕೆ, ಅಡಿಗೆ ಮತ್ತು ಕೃಷ್ಣಕುಮಾರ್ ಕರೀರಿ. ಸೊ ಒಂದು ನಿಮಿಷ ನೋಡಿ, ಕಾಂಬೋ ಇಡ್ಲಿ, ಚಟ್ನಿ, ಖಾರ ಬಾತ್, ಮಸಾಲೆ ದೋಸೆ, ಗೆಸ್ಟ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಸಾಂಬಾರು, ಚಟ್ನಿ, ಕೇಸರಿ ಬಾತ್. ನಾನು ಸ್ವಲ್ಪ ಹೊತ್ತು ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ರೈಟ್, ವೆರೈಟಿ ಸರ್. ಸೊ ಈಗ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಈಗ. ಯಾಕಂದರೆ ನಾವು ಇಷ್ಟೊತ್ತೆಲ್ಲ ನಿನ್ನೆ ಲೈವ್ ಕೊಟ್ವಿ, ಇವತ್ತು ಲೈವ್ ಕೊಟ್ವಿ. ಬಟ್ ಈ ಲೈವ್ ಕೊಡೋದು ಕಾರಣೀಕರ್ತರು ಬೇಕಲ್ವಾ? ಆ ಕಾರಣೀಕರ್ತರೆ ಮಾತಾಡಿದರೆ ಹೆಂಗೆ, ಹೋಟ್ಲ್ ಹೆಂಗೆ ಬಂದಿದೆ, ಇಂಟೀರಿಯರ್ ಹೆಂಗಾಗಿದೆ, ಬೋರ್ಡ್ ಹೆಂಗಾಗಿದೆ, ಕಿಚನ್ ಎಕ್ವಿಪ್ಮೆಂಟ್ಸ್ ಹೆಂಗಾಗಿದೆ, ಯಾವ ರೇಟಲ್ಲಿ ತೊಗೊಂಡ್ರು, ಕಾಸ್ಟ್ಲಿ ಅನಿಸ್ತವ್ರಿ, ಪ್ರತಿಯೊಂದನ್ನು ಅವರು ಓಪನ್ ಆಗಿ ಹೇಳಬೇಕಂತ ನಾನು ಮೇಯ್ನ್ ಪರ್ಸನ್ ವೆಂಕಟರಮಣಡಿಗರು ಸರ್. ಪ್ಲೀಸ್ ವೆಲ್ಕಮ್ ಟು ಅವರ್ ಲೈವ್ ವಿಡಿಯೋ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಸರ್. ಯಾಕಂದರೆ ಔಟ್ ಕಂಟ್ರಿಗೆ ಬಂದುಬಿಟ್ಟು ಒಂದು ಉಡುಪಿ ಹೋಟ್ಲ್ ಮಾಡೋದಷ್ಟು ಸಣ್ಣ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಹೋಟ್ಲೆಲ್ಲ ಚೆನ್ನಾಗಿ ಮಾಡಿ. ನಿಮ್ಮ ಒಪಿನಿಯನ್ ಹೇಳಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ನನ್ನ ಒಂದು ಕನಸಿತ್ತು. ಆ್ಯಕ್ಚುಲಿ ನಾನು ಓವರ್ಸೀಸಲ್ಲೊಂದು ಹೋಟ್ಲು ಮಾಡಬೇಕು ಅಂತ ನನ್ನ ಭಾಳ ಹಿಂದಿನ ಕನಸು. ನಾನು ಆ್ಯಕ್ಚುಲಿ ಮೊದಲು ಅಂದರೆ 85, 87 ನಾನು ಓವರ್ಸೀಸಲ್ಲೇ ಇದ್ದೆ. ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾಯಿದ್ದೆ. ನನ್ನ ಕನಸು ಇವಾಗ ನೆನಸಾಗಿದೆ. ಅದು ಎಷ್ಟು ಟ್ರೈ ಮಾಡಿದ್ರು ಆಗಿಲ್ಲ. ಇವಾಗ ಒಂದು ಬಂತು. ಅದಕ್ಕೆ ಸರಿಯಾಗಿ ನಮ್ಮ ಇಲ್ಲಿ ಮೋಹನ್ ಅಂತ ಸಪೋರ್ಟು ನಾನು ತೊಗೊಂಡು ಅವ್ರ ಮೂಲಕ ನಾನು ಇಲ್ಲಿ ಬಂದೆ. ನನಗೆ ಅದಕ್ಕೆ ಅದನ್ನಲ್ಲಿ ಏನು ಮಾಡಿದರೂ ನಾನು ಒಂದು ಕರೆಕ್ಟಾಗಿ ಮಾಡಬೇಕು, ವಾಸ್ತು ಪ್ರಕಾರ ಆಗಲಿ ಯಾವುದೇ ಇರಲಿ ಅಂತ ನಾನು ರವಿ ಆಚಾರ್ಯನ ಕರ್ಕೊಂಡು ಬಂದು ಇಲ್ಲಿ ವಾಸ್ತು ಇದು ನೋಡಿಸ್ಕೊಂಡು ಅವರು ಅದರ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಕಿಚನ್ ಎಕ್ವಿಪ್ಮೆಂಟ್ಸು ಬೇರೆ ಇಲ್ಲೆಲ್ಲ ನಾನು ನೋಡಿದ್ರೆ ನನಗೆ ಇಷ್ಟ ಆಗಿಲ್ಲ ಯಾವುದು. ನಮಗೆ ಕಸ್ಟಮೈಸ್ಡ್ ಕಿಚನ್ ಎಕ್ವಿಪ್ಮೆಂಟ್ಸು ಇಲ್ಲಿ ಸಿಗೋಲ್ಲ.
ನಾನು ಅದನ್ನು ವೈದ್ಯರ ಹತ್ರ ಹೇಳಿ ಅಲ್ಲಿ ಬೆಂಗಳೂರಿಂದನೇ ಇಲ್ಲಿಗೆ ಇದು ಇಂಪೋರ್ಟ್ ಮಾಡಿಸ್ಕೊಂಡು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಇಂಟೀರಿಯರ್ ಅಷ್ಟೇ ರವಿ ಆಚಾರ್ಯರು ಮತ್ತು ವಿನಯ್ ಆಚಾರ್ಯರು ಅವರು ನನಗೆ ತುಂಬ ಸಪೋರ್ಟ್ ಮಾಡಿ ಈ ಆರ್ಕಿಟೆಕ್ಟ್ ಇದು ಮಾಡಿದ್ದಾರೆ. ಆಮೇಲೆ ಬೋರ್ಡು ಅಷ್ಟೇ, ಬೋರ್ಡ್ ನಾನು ನನಗೆ ಇಲ್ಲಿ ಡಿಸೈನರ್ಸ್ ಇಲ್ಲೆಲ್ಲ ನೋಡಿದೆ, ಎಷ್ಟು ನೋಡಿದ್ರು ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ. ನನಗೆ ನರಸಿಂಹ ಅವರನ್ನು ನಾನು ನೇಸರ್ ಸೈನ್ಸ್ ಅಂತಿದೆ ಅವರನ್ನು ಇದು ಮಾಡಿಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಬೋರ್ಡ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನ್ನ ಬೋರ್ಡ್ ತುಂಬ ಇಷ್ಟ ಆಯಿತು. ಎಲ್ಲ ಡಿಸೈನ್ಸು, ಆರ್ಕಿಟೆಕ್ಟ್ಸು, ಇಂಟೀರಿಯರು ಎಲ್ಲ ತುಂಬ ನಾನು ಅಂದ್ಕೊಂಡಾಗೆ ಬಂದಿದೆ. ನಂಗೆ ತುಂಬ ಇಷ್ಟ ಆಗಿದೆ. ನಮ್ಮದು ಇನ್ನೂ ವೆಂಚರ್ಸ್ ಮಾಡಬೇಕಂತ ತುಂಬ ಆಸೆ ಇದೆ. ದಿಸ್ ಗ್ರೂಪ್ ಅಂದರೆ ಅಲ್ಲಿ ವೆಂಚರ್ ಮಾಡ್ತೀನಿ ಬೇರೆ. ನನಗೆ ಬೇರೆ ಸಪೋರ್ಟ್ ಮಾಡಿಕೊಂಡು ನಾನು ಕೃಷ್ಣಕುಮಾರ್ ಅಂತ ಸಪೋರ್ಟ್ ತೊಗೊಂಡಿದ್ದೀನಿ. ಕೃಷ್ಣಕುಮಾರ್ ನನ್ನ ಕಸಿನ್ ಕೃಷ್ಣಕುಮಾರ್ ಹೆಸರು ಬಿಟ್ವಿ ಆ್ಯಂಡ್ ವಿ ಆರ್ ಆಲ್ ದಿ ವೆರಿ ಬೆಸ್ಟ್ ಸರ್. ನಿಮ್ದು ಇನ್ನೂ ಹೆಚ್ಚು ವೆಂಚರ್ ಬರಲಿ. ನಮ್ಮ ಟೀಮೇ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಟಾಕಿಂಗ್. ಅದೇ ಈಗ ಸೊ ಇನ್ನೊಬ್ಬರು ನಾವು ಕೆ ಅಂತಲೇ ಕರಿತೀವಿ ಅವ್ರನ್ನ. ಸೊ ಅವರು ಕೂಡ ಅಷ್ಟೇ ನಮ್ಗೆ ಫುಲ್ ಸಪೋರ್ಟ್ ಮಾಡಿದರು. ಕಿಚನ್ ಎಕ್ವಿಪ್ಮೆಂಟ್ಸ್ ವಿಷಯ ಇರ್ಬೋದು, ಬೋರ್ಡ್ ಇರ್ಬೋದು, ಇಂಟೀರಿಯರ್ ಇರ್ಬೋದು. ಸೊ ನಮ್ಮ ಬೆಂಗಳೂರು ಟೀಮಿಗೆ ಕೊಡಬೇಕಂತೇಳಿ ಮಾಡಿದ್ದಾರೆ ಅವರು. ನನ್ನ ಅದರ್ ನನ್ನ ಕೃಷ್ಣಕುಮಾರ್ ಸರ್. ಸೊ ಕಿಟ್ಟಿ ಅಂತಲೇ ಫೇಮಸ್ಸು. ಎಲ್ಲರೂ ನಿಮ್ಗೆ ಬೆಂಗಳೂರಲ್ಲಿ ಎಲ್ಲ ಹೋಟೆಲ್ಗಳಿಗೆ ಪರಿಚಯ ಇದೆ. ಅವ್ರ ಹತ್ರ ಮಾತಾಡೋಣ. ಅವ್ರಿಗೆ ಹೆಂಗೆ ಅನ್ನಿಸ್ತು, ನಮ್ಮ ಕೆಲಸ ಹೆಂಗೆ ಅನ್ನಿಸ್ತು, ಹೋಟೆಲ್ ಹೆಂಗೆ ಅನ್ನಿಸ್ತು, ಅವರಿಗೆ ಇಲ್ಲಿ ಹೋಟೆಲ್ ಮಾಡಿದ ಅನುಭವ ಏನು ಅನ್ನಿಸ್ತು ಒಂಚೂರು ಅವ್ರ ಬಾಯಿಂದನೇ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನನಗೆ ಖುಷಿಲಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದೊಂಥರ ಡ್ರೀಮು ನಮಗೆ. ನಿಜವಾಗ್ಲೂ ಔಟ್ ಆಫ್ ಕಂಟ್ರಿಯಲ್ಲಿ ಒಂದು ಬ್ರ್ಯಾಂಚ್ ಮಾಡ್ತೀವಿ ಅಂತ ನನ್ನ ಕನಸಲ್ಲೂ ಇರಲಿಲ್ಲ ನಿಜ ಹೇಳಬೇಕಂದ್ರೆ. ಅದನ್ನು ನನಸು ಮಾಡಿ ಕೊಟ್ಟವರು ಎಲ್ಲ ನಮ್ಮ ಸ್ನೇಹಿತರೆ, ಆಪತ್ ಬಾಂಧವರು, ಸ್ನೇಹಿತರು ಅಂತೆಲ್ಲ ಹೇಳ್ಬೋದು. ನಮ್ಮ ರವಿ ಆಚಾರ್ಯರು ಮತ್ತು ಅವರ ಟೀಮ್ ತುಂಬ ಹೆಲ್ಪ್ ಮಾಡಿದರೆ. ಜೊತೆಯಲ್ಲಿ ದಿನೇಶ್ ವೈದ್ಯ ಅವರು. ಸರ್ ನಾವೆಲ್ಲ ಇದ್ದೀವಿ, ನಿಮ್ಗೆ ಯಾಕೆ ಇಲ್ಲಿ ಏನಂತ ದೊಡ್ಡ ಚಾಲೆಂಜ್ ಬಂತು ನಮಗೆ. ಇಲ್ಲಿ ಬ್ಯಾರಿನಲ್ಲಿ ನಮಗೆ ಎಲ್ಲ ಥರದ್ದು ಕಿಚನ್ ಎಕ್ವಿಪ್ಮೆಂಟ್ ಸಿಗುತ್ತೆ, ನೋ ಡೌಟ್. ಬಟ್ ನಮಗೆ ಟೈಲರಿಂಗ್ ಆಗಬೇಕಿತ್ತು. ಟೈಲರಿಂಗ್ ಇನ್ ದಿ ಸೆನ್ಸ್ ಕಿಚನಲ್ಲಿ ಯಾವ ಥರ ಎಲ್ಲೆಲ್ಲಿ ಏನೇನು ಕೂತ್ಕೋಬೇಕು. ಆ ಜಾಗ ತುಂಬ ಟೈಟ್ ಇರೋದ್ರಿಂದ ಇಲ್ಲೆಲ್ಲ ಏನಾಗುತ್ತೆ, ರೆಡಿಮೇಡ್ ಸಿಗುತ್ತೆ, ದೋಸೆ ಹೆಂಚು ಸಿಗುತ್ತೆ, ಸ್ಟೀಮ್ ಬಾಯ್ಲರು ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಆ ಜಾಗಕ್ಕೆ ನಮಗೆ ಬೇಕಾದಂಗೆ ಇಷ್ಟು ಅಡಿಗೆ, ಇಷ್ಟು ಸ್ಕ್ವೇರ್ ಫೀಟಿಗೆ ಅದು ಸಿಗ್ತಿರ್ಲಿಲ್ಲ. ಏನು ಮಾಡೋದು ಅಂದಾಗ ನಾನು ಇದನ್ನು ಸಾತು ನಾನು ಮಾಡಿಕೊಡ್ತೀನಿ ಅಂದರು. ಸರಿ ಏನು ಮಾಡೋದು, ಅದಕ್ಕೆ ಆಚಾರ್ಯನ ನಾವು ರವಿ ಆಚಾರ್ಯನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಬರ್ತೀನಿ ಸರ್, ನಾನು ಪ್ಲ್ಯಾನ್ ಮಾಡಿಕೊಡ್ತೀನಿ ಅಂತ ತುಂಬ ಸಹಕರಿಸಿದ್ರು. ಸೊ ಇಲ್ಲೆಲ್ಲ ಬಂದು ಪ್ಲ್ಯಾನಿಂಗ್ ಮಾಡಿ ಈ ಜಾಗದಲ್ಲಿ ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಇಲ್ಲಿ ಲೋಕಲ್ಲು 4-5 ಹೋಟ್ಲವ್ರು ಸುತ್ತಮುತ್ತ ಬಂದು ನಾವು ಬ್ಯಾರಿನಲ್ಲೇ ಇಂಥ ದೊಡ್ಡ ಒಂದು ನೀಟ್ ಕಿಚನ್ 5 ಸ್ಟಾರ್ ಹೋಟ್ಲಲ್ಲಿ ಸಹ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಅಷ್ಟು ಪ್ರಶಂಸೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಈ ಟೀಮ್ಗೆ, ಬೆಂಗಳೂರು ಟೀಮ್ಗೆ ಏನಿದೆ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಇಲ್ಲೂ ಕ್ರೌಡು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು 4 ಡೇಸಿಂದ ಟ್ರಯಲ್ ಮಾಡ್ತಾ ಇದ್ದೀವಿ. ದಿನ ಒಂದೊಂದು ಥರ ಐಟಮ್ ಮಾಡಿ, ನಾರ್ತು, ಚೈನೀಸು, ಸೌತು ಎಲ್ಲ ಐಟಮು ಮಾಡಿ ಅವ್ರನ್ನ ಫ್ರೀ ಹಂಗೆ ಕರೆದು ನಿಮ್ಮ ರೆಸ್ಪಾನ್ಸ್ ಬೇಕು ನಮಗೆ, ಹೇಗಿದೆ ಹೇಳಿ, ಏನು ಅದನ್ನು ಇನ್ನೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಂತಂದಾಗ ಅವ್ರದ್ದು ಒಂದು ಬಂದ ರೆಸ್ಪಾನ್ಸ್ ಇತ್ತಲ್ಲ, ಅದು ಅನ್ಬಿಲೀವಬಲ್. ಬಹರಿನಲ್ಲೇ ಇಂಥ ಫುಡ್ ಕ್ವಾಲಿಟಿ ನಾವು ನೋಡಿಲ್ಲ. ದಯವಿಟ್ಟು ಇಷ್ಟು ಕೊಟ್ಟರು ಸಾಕು. ನಮಗಿಲ್ಲ ಸರ್ ಸಮಾಧಾನ ಇಲ್ಲ ಅಂತ ನಾವು ಹೇಳ್ತಿದ್ರು ಕೂಡ, ಇಲ್ಲ ಇಷ್ಟು ಕೊಟ್ಟರು ಸಾಕು, ನೀವೆಲ್ಲೋ ಯಾವುದೋ ಸ್ಟ್ಯಾಂಡರ್ಡಿಗೆ ಹೋಗ್ಬಿಡ್ತೀರಿ ಅಂತ ನೆಕ್ಸ್ಟ್ ಒಂದು ಮೋಟಿವೇಶನ್ ನಮಗೆ ಮಾಡ್ತಾ ಇದ್ದಾರೆ. ಒನ್ಸ್ ಅಗೈನ್ ನಾನು ಈ ಇಂಡಿಯಾ ಅನ್ನೋದೇ ಒಂದು ಫುಡ್ಡಿಗೆ ಕ್ಯಾಪಿಟಲ್ ಅಂತ ಹೇಳ್ಬೋದು. ಫುಡ್ ಕ್ಯಾಪಿಟಲ್ ಇಂಡಿಯಾನೇ, ನನಗೆ 100% ಅದು. ಯಾಕಂದರೆ ಅಂಥ ಒಳ್ಳೆ ಹೈಜೀನ್ ಫುಡ್ಡು ಮತ್ತು ಆ ಕ್ವಾಲಿಟಿ ಮತ್ತು ಹೆಲ್ತಿ ಫುಡ್ ಮೇಯ್ನು. ನಮ್ಮಲ್ಲಿ ಇಡ್ಲಿ, ವಡೆ ಪ್ರತಿಯೊಂದು ತೊಗೊಳ್ಳಿ, ಎಲ್ಲದರಲ್ಲೂ ಅದರಲ್ಲಿ ಪ್ರತಿಯೊಂದು ವಿಟಮಿನ್ಸಿಂದ ಹಿಡಿದು ಎಲ್ಲ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಉಂಟು. ಬೆಸ್ಟು ಈ ವರ್ಲ್ಡಲ್ಲೇ ಬೆಸ್ಟ್ ಫುಡ್ ಅಂತಂದರೆ ಇಂಡಿಯಾದು ಅಂತಾರೆ. ಅದನ್ನು ನಾವು ಬೇರೆ ಕಂಟ್ರಿಯಲ್ಲಿ ಮಾಡೋದು ಬಂದಿದೆಯಲ್ಲ, ಅದು ರಿಯಲಿ ಒಂಥರ ನಮ್ಮ ಬೆನ್ನು ನಾವೇ ಕಟ್ಕೊಳ್ಬೇಕು. ಆ ಒಂದು ಇದರಲ್ಲಿ ನನಗೆ ಪ್ರತಿಯೊಬ್ಬರು ಸಾಥ್ ಕೊಟ್ಟಿದ್ದಾರೆ. ದಿನೇಶ್ ವೈದ್ಯ, ನಮ್ಮ ನರಸಿಂಹ ಅವರಂತೂ ಎಕ್ಸಲೆಂಟ್ ಬೋರ್ಡ್ ಮಾಡಿದ್ದಾರೆ. ದಿ ಅಶೋಕ ಗ್ರ್ಯಾಂಡ್ ಅನ್ನೋದು ಹೇಗೆ ಬಂದಿದೆ ಅಂತಂದರೆ ಅನ್ಬಿಲಿಯಬಲ್. ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಹುಬ್ಬ ಹಾರಿಸ್ಕೊಂಡು ಹೋಗಬೇಕು. ದಯವಿಟ್ಟು ಒಮ್ಮೆ ಎಲ್ಲ ಭೇಟಿ ಕೊಡಿ, ಬ್ಯಾರಿನಿಗೆ ಬನ್ನಿ. ನಮ್ಮ ಒಂದು ಹಾಸ್ಪಿಟಾಲಿಟಿ ಹೇಗಿದೆ ಅಂತ ಹೇಳಿ ನಿಮ್ಮ ಒಂದು ರೆಸ್ಪಾನ್ಸು, ಒಂದು ಗೂಗಲ್ ರಿವ್ಯೂ ನಮ್ಗೆ ಖಂಡಿತ ಬೇಕಾಗುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಆಲ್. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗೆ ಫ್ರೆಂಡ್ಸ್, ನೀವೆಲ್ಲ ಶೇರ್ ಮಾಡ್ತಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಹ್ರೈನಲ್ಲಿದ್ದರೆ
ಮೀಟ್ ಮಾಡೋಕ್ಕೆ ಹೇಳಿ, ಕನ್ನಡದಲ್ಲಿ ಮಾತಾಡಿ, ನಿಮ್ಮ ಪರಿಚಯ ಹೇಳ್ಕೊಳ್ಳಿ, ಇಂಥವ್ರ ಫ್ರೆಂಡ್ ಅಂತ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಅಲ್ಲಿ ಗುದೇಬಿಯಾ, ಬ್ಯಾರಿನಲ್ಲಿ ಗುದೇಬಿಯಾ ಅಂತ ಈ ಏರಿಯಾ ಹೆಸರು ಗುದೇಬಿಯಾ ಅಂತ. ಮೋಹನ್ ಸರ್ ಇಂಡಿಯನ್ ಕ್ಲಬ್, ಹಾಂ, ಇಂಡಿಯನ್ ಕ್ಲಬ್ ಎದುರುಗಡೆನೇ ಇದೆ ಇಲ್ಲಿ. ಸೊ ಇಂಡಿಯನ್ ಕ್ಲಬ್ ಡಯಾಗ್ನಲ್ಲಿ ಆಪೋಸಿಟ್ ಈ ಹೋಟ್ಲ್ ಇರೋದು. ಹಾಂ, ಓಕೆ. ಹಂಗಾಗಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರು ಇದ್ದರೆ ಖಂಡಿತ ಈ ಹೋಟ್ಲಿಗೆ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ ಹೋಟ್ಲು. ಸೊ ಮೇಲ್ಗಡೆ ಗೆಸ್ಟ್ಗಳನ್ನು ಮಾತಾಡ್ಸ್ಬೋದಲ್ಲ? ಗೆಸ್ಟ್ ಇಲ್ಲಿ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರು ಮತ್ತು ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ. ನೋಡೋಣ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸರ್ ಫೇಸ್ಬುಕ್ ಲೈವಲ್ಲಿದ್ದೀವಿ. ಮೋಹನ್ ಸರ್, first of all, congratulations. Thank you very Share much. your opinion, sir. How is? Well, I'm from Bangalore, and I was behind the Adigas from 2013 to start a restaurant here because I know they stand apart. They are the best as far as my food tastes are concerned. Now it is certified all over the world. So I wanted them to be a part of Bahrain also. So from 2013 I was in touch with the group, but I could not get through. But God has His own time, place, and that kind of people to come in. And it materialized 6 months back, and I'm very, very happy to be part of this. Mr. Mr. Venkatraman Adiga of Krishna Grand, and to be a part of their dreams to venture into overseas, and we gel together, and it has become a true story as of today. And the food testifies what they are, and I want to bring the best of Bangalore food to Bahrain, and eventually our aim is to bring to everybody, to every doorstep in the Gulf. That is our dream. We'll make it. Thank you. I'm confident, and we'll make it. We'll be in every part of Gulf, and we want to reach every household and give them taste of Bangalore. Yes, It sir. will happen. Yeah. Thank you. Okay, sir. Thank you. And guests are there. Yeah. Mr. Cherian, the President of the Indian Club Bahrain, Mrs. Cherian, Mr. Amarnath, President of Kannada Sangha Bahrain, Mr. Pradeep, Mr. Guru Prasad, Mr. Sebastian, Satish, sorry. How is the food, sir? Want to tell anything on second? Very crispy. I had the honor of inaugurating this restaurant, so I wish them all the very best. And the food is really very different and very tasty and very crispy too. Thank you, sir. Thank you. Want to tell anything? Yeah, it was good. Okay. Okay. How is the taste and ambience? Wonderful. First of all, I extend my sincere gratitude for inviting us on behalf of Kannada Sangha. I thank everyone for being here. And it's been a great morning. It's splendid. It's very authentic and delicious. Urdu food is here right now. So we are all lucky to have this food in Bahrain. And definitely I wish all the best to Mr. Krishna Kumar, Mr. Mohan, Ali, and Venkatraman. Wishing them all the very good best and success. Thank you. Thank you, sir. Sir. Good morning. Congratulations to the owners of this restaurant. This was much awaited. Basically, the authentic taste of the Mysore and Bangalore, especially the crispy dosa and the sagu. We never get in other restaurants. We are enjoying this food, and still long way to go. Congratulations and all. Thank you, sir. Thank you, sir. Yeah, thank you. Here. Rajkumar sir. Thanks, sir. Namaskar. First of all, congratulations to newly opened hotel. Yeah, we are enjoying with your nice food. Once again, Thank you, sir. Thank you. Food test wait ಮಾಡ್ತಾ ಇದ್ದಾರೆ. Food ಬರ್ತದೆ. Hi sir, how are you? I'm in Facebook Live. Congratulations.
ಹೌದಾ ಔಟ್ಕಮ್ ಸರ್, ಹೋಟೆಲ್ ಔಟ್ಕಮ್? Oh, very good, very good. It's beautiful. I hope you'll succeed. ಹೌ ಇಸ್ ದ ಕಿಚನ್ ಸರ್? Oh, very nice. Very good. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ಇಷ್ಟೊತ್ತು ಹೋಟ್ಲು ಓಪನಿಂಗು, ಹೋಟ್ಲ್ ಇಂಟೀರಿಯರು, ಕಿಚನ್ ಎಕ್ವಿಪ್ಮೆಂಟ್ಸು, ಬೋರ್ಡು, ಆಮೇಲೆ ಫುಡ್ ಟೇಸ್ಟ್ ಎಲ್ಲನೂ ಶೇರ್ ಮಾಡಿಕೊಂಡ್ರು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬಹ್ರೇನಲ್ಲಿ ಯಾರೇ ಕನ್ನಡಿಗರಿದ್ದರು ಈ ಹೋಟ್ಲಿಗೆ ಬರೋಕ್ಕೆ ಹೇಳಿ, ಇಲ್ಲಿ ಬಂದು ಟೇಸ್ಟ್ ಮಾಡೋಕ್ಕೆ ಹೇಳಿ. ಪಕ್ಕ ಉಡುಪಿ ಫುಡ್ಡು. ಸೊ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಲೈವಲ್ಲಿ ಇದ್ದೀರಾ. ಸೊ ಯಾರ್ಯಾರು ಲೈವಲ್ಲಿ ಇಲ್ಲ ಎಲ್ಲರೂ ನೋಡಿದಾಗೆ ಹಾಂ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಾವು ಸುಮಾರು ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಮು. ನಮ್ಮ ಕಂಪ್ನಿ ನಾವು 2002 ಸ್ಟಾರ್ಟ್ ಮಾಡಿದ್ದೀವಿ. 2002 ಅಂದರೆ ಆಲ್ಮೋಸ್ಟ್ 22 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಕಂಪ್ನಿಗಿದೆ. ನಮಗಿಂತ ಸೀನಿಯರ್ ನರಸಿಂಹ ಅವರು, ರವೀಂದ್ರ ಆಚಾರ್ಯ ಅವರು. ಸೊ ಹಾಗಾಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್. ನಿಮ್ಗೆ ಯಾವ ಥರ ಬೇಕು ಆ ಥರ ರೆಸ್ಟೋರೆಂಟ್ ಮಾಡ್ತೀವಿ. ಬೇಸ್ಡ್ ಆನ್ ಯುವರ್ ಬಜೆಟ್, ಬೇಸ್ಡ್ ಆನ್ ಯುವರ್ ಪ್ಲೇಸ್, ಬೇಸ್ಡ್ ಆನ್ ಯುವರ್ ಯಾವ ಟೈಪ್ ರೆಸ್ಟೋರೆಂಟು ಅದ್ರ ಮೇಲೆ ನಾವು ಮಾಡ್ತೀವಿ. ಸೊ ಫೈನಲಿ ಬಾಯ್. ಸೊ ಆದಷ್ಟು ಶೇರ್ ಮಾಡಿ. ಸೊ ಅದೇ ಸರ್ ಓಕೆ, ಥ್ಯಾಂಕ್ ಯು. ಬಾಯ್.